ನಮಸ್ಕಾರ. ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟಿಸ್ ಫ್ರಮ್ ಅನಿತಾ ಕಾರ್ತಿಕೇಯನ್, ಮಧುಮೇಹ ಹೆಲ್ತ್ ಕೇರ್. ಸೊ ನಮ್ಮ ಹಿಂದಿನ ಎಪಿಸೋಡ್ಸ್ಗಳಲ್ಲಿ ನೀವು ಡಯಟ್ ಬಗ್ಗೆ, ಅಂದರೆ ನಾರ್ಮಲ್ ಡಯಟು ಡಯಾಬಿಟೀಸ್ ಹೆಂಗೆ ಇರಬೇಕು, ಮತ್ತು ರೊಟೀನ್ ಡಯಟಿಂದ ಹೆಂಗೆ ರೊಟೀನ್ ಮಾಡಿಕೊಂಡ್ರೆ ಶುಗರ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು, ಆ ವಿಚಾರಗಳನ್ನು ತಿಳ್ಕೊಂಡ್ರಿ. ಈಗ ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಸೊ ಇವಾಗ ನಾವು ಡಯಾಬಿಟೀಸ್ ಅಂದ ಕೂಡಲೇ ಒಳ್ಳೆ ಕಂಟ್ರೋಲ್ ಇಲ್ಲದೇ ಇದ್ದರೆ ಕಾಂಪ್ಲಿಕೇಶನ್ಸ್ ಅಂತ ಆಗುತ್ತೆ. ಅದರಲ್ಲಿ ನಮಗೆ ಮೆಡಿಕಲಿ ಹೇಳಬೇಕು ಅಂದರೆ ಮೈಕ್ರೋ ಕಾಂಪ್ಲಿಕೇಶನ್ಸು, ಮ್ಯಾಕ್ರೋ, ಆ ಥರ ವಿವಿಧ ರೀತಿಗಳಲ್ಲಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ನಮ್ಮ ಕಾಮನ್ ಪೀಪಲ್ಗೆ ಅರ್ಥ ಆಗೋಂಥ ರೀತಿಯಲ್ಲಿ ನಾವು ಹೇಳಬೇಕು ಅಂದರೆ ಕಿಡ್ನಿಗೆ ತೊಂದರೆ ಆಗಬಹುದು, ಕಣ್ಣಿಗೆ ತೊಂದರೆ ಆಗಬಹುದು, ಹಾರ್ಟ್ಗೆ ತೊಂದರೆ ಆಗ್ಬೋದು, ನರಗಳ ಸಿಸ್ಟಮ್ಗೆ ತೊಂದರೆ ಆಗ್ಬೋದು. ಇದು ಮೇಜರಾಗಿ ಕಾಣಿಸ್ಕೊಳ್ಳುವಂತಹ ಕಾಂಪ್ಲಿಕೇಶನ್ಸು. ಡಯಾಬಿಟೀಸು ನಾವು ಕಂಟ್ರೋಲಲ್ಲಿ ಹತೋಟಿನಲ್ಲಿ, ಅಂದರೆ ಶುಗರ್ ಲೆವೆಲ್ಸು ಹತೋಟಿನಲ್ಲಿ ಇಟ್ಕೊಂಡು ಇಲ್ಲದೇ ಇದ್ದಾಗ ಈ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ, ಬೇಗ ಕಾಣಿಸ್ಕೊಳ್ಳುತ್ತೆ ಪೇಷಂಟ್ಸ್ಗಳಲ್ಲಿ. ಅದನ್ನು ನಾವು ಮುಂದೆ ಹೂಡಬೇಕು ಅಂತಂದರೆ ನಮ್ಮ ಶುಗರ್ ಲೆವೆಲ್ಲು ಕಂಟ್ರೋಲ್ ಮಾಡೋದು ಬಹಳ 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 ಮುಖ್ಯ. ಸೊ ನೀವು ಯಾವಾಗ ಶುಗರ್ ಲೆವೆಲ್ಸು 200 ಒಳಗಡೆ, ಅಂದರೆ ನಿಮ್ಮ ಟಿಫನ್ನು ಊಟ ಆದಮೇಲೆ ಇರುವಂಥ ಶುಗರ್ಸು 160, 180 ಆ ಲೆವೆಲಲ್ಲಿ ಇಟ್ಕೊಂಡಾಗ ನಿಮಗೆ ಬರುವಂಥ ಕಾಂಪ್ಲಿಕೇಶನ್ಸ್ನ ನೀವು ತಡೆಗಟ್ಟಬಹುದು. ಸೊ ಈ ಒಂದು ಕಾಂಪ್ಲಿಕೇಶನ್ಸ್ನಲ್ಲಿ ಇವತ್ತಿನ ಈ ಎಪಿಸೋಡಲ್ಲಿ ಕಿಡ್ನಿ ಮತ್ತು ಡಯಾಬಿಟೀಸ್ ಹೇಗೆ ರಿಲೇಟ್ ಆಗಿರುತ್ತೆ, ಪರ್ಟಿಕ್ಯುಲರಾಗಿ ಕಿಡ್ನಿ ತೊಂದರೆ ಆದಾಗ ಯಾವ ಊಟನ ನೀವು ರೆಸ್ಟ್ರಿಕ್ಟ್ ಮಾಡಬೇಕು, ಯಾವ ಥರ ಗೈಡ್ಲೈನ್ಸ್ ನಮ್ಮ ಕಡೆಯಿಂದ ತೊಗೋಬೇಕು ಅನ್ನೋದು ಒಂದು ಬ್ರೀಫ್ ಆಗಿ ನಾನು ಹೇಳ್ಕೊಡ್ತೇನೆ. ಸೊ ಕಿಡ್ನಿ ಅಂದ ಕೂಡಲೇ ನಮಗೆ ಫಸ್ಟೇ ಇವತ್ತು ಡಯಾಬಿಟಿಸ್ ಬಂತು, ನಾಳೆ ಕಿಡ್ನಿ ತೊಂದರೆ ಆಗುತ್ತೆ ಅನ್ನೋ ಒಂದು ಆ ಮಿತ್, ಅಂದರೆ ಭಯ ಇದ್ದರೆ ದಯವಿಟ್ಟು ಅದನ್ನು ತೆಗೆದುಬಿಡಿ. ಡಯಾಬಿಟಿಸ್ ಬಂದ ಕೂಡಲೇ ಕಿಡ್ನಿ ಎಫೆಕ್ಟ್ ಆಗುತ್ತೆ, ಹಾರ್ಟ್ ಎಫೆಕ್ಟ್ ಆಗುತ್ತೆ ಅನ್ನೋದು ಅಲ್ಲ. ಇಟ್ ಈಸ್ ಅ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ನಾನು ಇವಾಗ ಹೇಳಿದಾಗೆ ಡಯಾಬಿಟಿಸ್ ಕಂಟ್ರೋಲ್ ಇದ್ದಾಗ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4, ಆಮೇಲೆ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್, ಅಂದರೆ ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ. ಸೊ ಆ ಎಂಡ್ ಸ್ಟೇಜ್ಗೆ ಹೋದಾಗ ನಮಗೆ ಡಯಾಲಿಸಿಸ್ನ ಅಗತ್ಯ ಇರುತ್ತೆ. ಸೊ ಅಲ್ಲಿವರೆಗೂ ನಾವು ಬಿಡಬಾರ್ದು. ಒಂದು ಸಲ ನಿಮಗೆ ನೀವು ರೆಗ್ಯುಲರ್ ಚೆಕಪ್ ಬಂದಾಗ ನಾವು ಕಿಡ್ನಿದು ಅಂತ ಒಂದು ಟೆಸ್ಟ್ಗಳು ಮಾಡಿಸ್ತೇವೆ, ಡಾಕ್ಟರ್ಸ್ ಹೇಳ್ತಾರೆ. ಅದನ್ನು ಪೀರಿಯಾಡಿಕಲ್ ಆಗಿ ದಯವಿಟ್ಟು ಮಾಡಿಸಿ. ಅದರದ್ದೇ ಆದಂಥ ಕಿಡ್ನಿದು ನಿಮಗೆ ಬ್ಲಡ್ ರಿಪೋರ್ಟ್ಸು ಹೇಳ್ತಾರೆ. ಸೊ ಅದರಲ್ಲಿ ನಮಗೆ ಕೆಲವು ವಿಚಾರಗಳಲ್ಲಿ ಯೂರಿನಲ್ಲಿ ಆಲ್ಬ್ಯೂಮಿನ್ ಕಾಣಿಸ್ಕೊಳ್ಳೋದು, ಅಂದರೆ ಪ್ರೋಟೀನ್ ಕಾಣಿಸ್ಕೊಳ್ಳೋದು, ಲೀಕ್ ಆಗೋದು, ಮತ್ತು ಕೆಲವು ಬೇರೆ ಥರ ಟೆಸ್ಟ್ಗಳು, ಕ್ರಿಯಾಟಿನಿನು, ಆ ಥರ ಸುಮಾರು ಟೆಸ್ಟ್ಗಳು ಡಾಕ್ಟರ್ಸ್ ಬರ್ಕೊಡ್ತಾರಲ್ಲ, ಅದನ್ನು ತಪ್ಪದೇ ಮಾಡಿಸಿ. ಸೊ ಈ ಥರ ಮಾಡಿಸೋದ್ರಿಂದ ನಮಗೆ ಆಲ್ಬ್ಯೂಮಿನ್ ಯಾವಾಗ ಫಸ್ಟಲ್ಲಿ ಲೀಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ, ಆವಾಗ ಅದು ಕಿಡ್ನಿದು ಲೈಟಾಗಿ ಶುರು ಆಗುತ್ತೆ ಅನ್ನೋ ಒಂದು ಸಿಮ್ಟಮ್ಮು ನಮಗೆ ಗೊತ್ತಾಗುತ್ತೆ. ಅಂದರೆ ನಿಮಗೆ ಬೇರೆ ಥರ ಜ್ವರ ಕಾಣಿಸ್ಕೊಳ್ಳೋದು ಆ ಥರ ಸಿಮ್ಟಮ್ಸ್ ಅಂತ ಗೊತ್ತಾಗಲ್ಲ. ಕಿಡ್ನಿ ಡಿಸೀಸ್ ಬರೋವಾಗ ಒಂದು ಸ್ಟೇಜ್ 2, ಸ್ಟೇಜ್ 3 ಆಗೋವರೆಗೂ ಕಿಡ್ನಿ ಡಿಸೀಸ್ ಬಂದಾಗ ಸಿಮ್ಟಮ್ಸ್ ಗೊತ್ತಾಗಲ್ಲ. ಸೊ ಆ ಸಿಮ್ಟಮ್ಸ್ ಬರೋವರೆಗೂ ವೆಯ್ಟ್ ಮಾಡಬಾರ್ದು. ಆ ಬ್ಲಡ್ ಟೆಸ್ಟ್ನ ನೀವು ಏನು ಮಾಡಿಸ್ತೀರಾ ತಕ್ಷಣ ಮಾಡಿಸ್ಬಿಟ್ಟಾಗ ನಾವು ಅಲ್ಲಿಂದ ಡಯಟ್ ರಿಸ್ಟ್ರಿಕ್ಷನ್ ಮಾಡಿದಾಗ, ಈವನ್ ನಿಮಗೆ ಡಯಟ್ರಿ ರಿಸ್ಟ್ರಿಕ್ಷನ್ನಲ್ಲೇ ನಾವು ಸುಮಾರು ವರ್ಷಗಳನ್ನ ಕಿಡ್ನಿನ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಕಿಡ್ನಿ ಫಂಕ್ಷನನ್ನು ಹೆಲ್ತಿ ಮಾಡ್ಕೋಬೋದು. ಸೊ ಹಾಗಾಗಿ ಅದಕ್ಕೆ ಪರ್ಟಿಕ್ಯುಲರಾಗಿ ಬೇರೆ ಮೆಡಿಸನ್ ಅಗತ್ಯ ಇರೋದಿಲ್ಲ. ಸೊ ಕಿಡ್ನಿ ತೊಂದರೆ ಅಂತ ಫಸ್ಟ್ ಸ್ಟೇಜಲ್ಲಿ ನಾವು ಕಾಣಿಸ್ಕೊಂಡಾಗ, ನೀವು ಮೊದಲು ನಮ್ಮ ಡಯಟ್ ರಿಸ್ಟ್ರಿಕ್ಷನ್ ಅಂತ ಬಂದಾಗ ನೀವು ಕೆಲವರು ವೆಜಿಟೇರಿಯನ್ ಡಯಟು, ನಾನ್ ವೆಜಿಟೇರಿಯನ್ ಡಯಟು, ಅಂದರೆ ನಾನ್ ವೆಜಿಟೇರಿಯನ್ಸ್ ಅಂದರೆ ಮಾಂಸ ತೊಗೊಳ್ತಾರೆ. ವೆಜಿಟೇರಿಯನ್ ಡಯಟ್ಗಳಲ್ಲಿ ಜಿಮ್ ಕಾನ್ಶಿ ಅದು ಇದು ಮಾಡಿದ್ರೆ ಹೆಚ್ಚಾಗಿ ಪ್ರೋಟೀನ್ಸು ಅವರು ತೊಗೋತಾ ಇರ್ತಾರೆ, ಅದು ಗೊತ್ತಾಗಲ್ಲ. ಸೊ ಕಿಡ್ನಿ ಅಲ್ಲಿಗೆ ಸ್ಟ್ರೈನ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಪ್ರೋಟೀನ್ನ ರಿಸ್ಟ್ರಿಕ್ಟ್ ಮಾಡ್ತೇವೆ. ಪ್ರೋಟೀನ್ ಫುಡ್ಡನ್ನ ಹೆಚ್ಚಾಗಿರೋದನ್ನು ಅವ್ರ ಬಾಡಿ ವೆಯ್ಟ್ ಚೆಕ್ ಮಾಡಿ, ಇಷ್ಟು ಕ್ಯಾಲ್ಕುಲೇಷನ್ಸ್ ಅಂತ ನಮ್ಮ ಮೆಡಿಕಲಿ ಇರುತ್ತೆ. ಆ ಕ್ಯಾಲ್ಕುಲೇಷನ್ ಪ್ರಕಾರ ಅವ್ರ ವೆಯ್ಟ್ ಎಷ್ಟಿರ್ತಾರೆ ಅದು ವೆಯ್ಟ್ ಪ್ರಕಾರ ನಾವು ಇಷ್ಟು ಪ್ರೋಟೀನ್ ಅಂಶ ಅಂತ ಕೊಡ್ತೇವೆ. ಆ ಪ್ರೋಟೀನ್ ಅಂಶನ ನಾವು ಕ್ಯಾಲ್ಕುಲೇಟೆಡ್ ಫಾರ್ಮಲ್ಲಿ ಕೊಟ್ಟು ಅದನ್ನು ಒಂದು ಲೆವೆಲ್ ಮಾಡಿ, ಇಷ್ಟು ಪ್ರೋಟೀನ್ ಅಂದರೆ ಇಷ್ಟು ಹಾಲು ಕುಡಿಬೇಕು, ಇಷ್ಟು ಮೊಟ್ಟೆ ತಿನ್ನಬೇಕು, ಇಷ್ಟು ಕಾಳುಗಳು ತಿನ್ನಬೇಕು, ಇಷ್ಟೇ ಬೇಳೆಗಳು ತಿನ್ನಬೇಕು ಅಂತ ಒಂದು ಪಟ್ಟಿ ಮಾಡಿಕೊಡ್ತೇವೆ. ಆ ಪಟ್ಟಿ ಪ್ರಕಾರ ಆ ಪ್ರೋಟೀನ್ ರಿಸ್ಟ್ರಿಕ್ಷನ್ ಇದ್ದಾಗ ಖಂಡಿತ ಕಿಡ್ನಿ ಇಂಪ್ರೂವ್ ಆಗುತ್ತೆ. ಎರಡನೇದು ತುಂಬ ತುಂಬ ಇಂಪಾರ್ಟೆಂಟು, ಸಾಲ್ಟ್. ಈ ಸಾಲ್ಟ್ ಯಾಕೆ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಇಲ್ಲಿ 2 ವಿಧ. ಒಂದು BP ಕಂಟ್ರೋಲ್ ಆಗಬೇಕು, ಇನ್ನೊಂದು ಆ ಸಾಲ್ಟ್ನಿಂದ ವಾಟರ್ ರಿಟೆನ್ಷನ್ ಆಗುತ್ತೆ. ಸೊ BP ಕಂಟ್ರೋಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಿಡ್ನಿ ಡಿಸೀಸ್ನ ಅವಾಯ್ಡ್ ಮಾಡಲಿಕ್ಕೆ. ಸೊ ಈ 2 ಕಾರಣಗಳಿಂದ ನಾವು ಸಾಲ್ಟನ್ನು ರೆಸ್ಟ್ರಿಕ್ಟ್, ಅಂದರೆ ನಾವು ಎಷ್ಟು ಹೇಳಿರ್ತೀವೋ ಆ ಸಾಲ್ಟನ್ನು ನೀವು ಅಷ್ಟು ಮಾತ್ರ ತೊಗೋಬೇಕು. ಈಗ ಆ್ಯಾವ್ರೇಜು ನಮ್ಮ ಇಂಡಿಯನ್ ಪೀಪಲ್ ಅಂದರೆ ಏಷ್ಯನ್ ಪೀಪಲ್
ಅವರು ಸುಮಾರು 10 ಗ್ರಾಮ್ಸ್ ಅಷ್ಟು ಸಾಲ್ಟ್ ತೊಗೊಳ್ಳೋ ಅಂಥ ಒಂದು ರಿಸರ್ಚ್ ನಮಗೆ ಇನ್ಪುಟ್ ಇದೆ. ಆ್ಯಕ್ಚುಲಿ ಕಿಡ್ನಿ ಡಿಸೀಸ್ ಬಂದಾಗ 1.5 ಗ್ರಾಮಿಂದ 2 ಗ್ರಾಮ್ ಮೇಲೆ ಸಾಲ್ಟು ಕೊಡಬಾರ್ದು. ಸೊ ಮೇಡಮ್ ನೀವು ಗ್ರಾಮ್ ಲೆಕ್ಕದಲ್ಲಿ ಹೇಳ್ತೀರಾ, ನಾವು ಹೆಂಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು. ಸೊ ಯೂಶಲಿ 1.5ಇಂದ 2 ಗ್ರಾಮ್ ಅಂದಾಗ ನಮಗೆ 1 ಟೀ ಸ್ಪೂನ್ ಲೆಕ್ಕ ಬರುತ್ತೆ. 1 ಟೀ ಸ್ಪೂನ್ ಅಂದರೆ 5 ಗ್ರಾಮು ಸಾಲ್ಟ್. ಸೊ ಈ 5 ಗ್ರಾಮ್ ಸಾಲ್ಟಲ್ಲಿ ನೀವು ಇಡೀ ದಿನದ ಊಟ ಮಾಡಿದಾಗ ನಿಮಗೆ ಎಷ್ಟು ಬೇಕೋ ಕಿಡ್ನಿ ಫಂಕ್ಷನ್ ಚೆನ್ನಾಗಾಗಲಿಕ್ಕೆ ಅಷ್ಟು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ಮೇಡಮ್ ಬರೀ ಸಾಲ್ಟ್ ರಿಸ್ಟ್ರಿಕ್ಷನ್ ಮಾಡಿದ್ರೆ ಸಾಕಾ? ಸೊ ಅದು ಬಿಟ್ಟು ಕೆಲವ್ರು ಏನು ಮಾಡ್ತಾರೆ, ಮೇಲೆ ಉಪ್ಪಿನಕಾಯಿ ಹಾಕ್ಕೊಳ್ಳೋದು, ಆಮೇಲೆ ಮೇಲೆ ಇದು ಚಿಪ್ಸು, ಆ ಥರದ್ದೆಲ್ಲ ಎಕ್ಸ್ಟ್ರಾ ಸಾಲ್ಟ್ ಇರೋ ಫುಡ್ಡು ಎಲ್ಲ ತೊಗೊಳ್ತಾರೆ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಸಾಲ್ಟ್ ಒಂದೇ ಆಗಲ್ಲ, ಸಾಲ್ಟ್ನಲ್ಲಿ ಬೆರ್ತಿರೋಗಂತ ಸಾಕಷ್ಟು ನೀವು ಒಂದು ಅಭ್ಯಾಸ ಮಾಡ್ಕೋಬೇಕು. ಲೇಬಲ್ನ ಚೆಕ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲಿ ಸೋಡಿಯಂ ಕಂಟೆಂಟ್ ಅಂತ ಬರೆದಿರುತ್ತೋ ಅಲ್ಲಿ ಎಕ್ಸ್ಟ್ರಾ ಸಾಲ್ಟ್ ಇರೋದನ್ನು ಅಂಥ ಫುಡ್ನು ಸ್ವಲ್ಪ ನಿಧಾನಕ್ಕೆ ಅವಾಯ್ಡ್ ಮಾಡ್ಕೊಳ್ತಾ ಬನ್ನಿ. ಸೊ ಇದೆರಡೂ ಜೊತೆ ಕೆಲವೊಂದು ಸಲ ಎಲ್ಲೋ ಓದಿರ್ತೀರ ನೀವು, ಕಿಡ್ನಿ ಡಿಸೀಸ್ ಅಂದ ಕೂಡಲೇ ಎಲ್ಲರೂ ಹಣ್ಣುಗಳು ಬಿಟ್ಬಿಡ್ತಾರೆ ನಮ್ಮ ಪೇಷಂಟ್ಸು. ಎಲ್ಲೋ ಹಿಂಗೆ ವ್ಯಾಟ್ಸಪ್ಪು ಇದರಲ್ಲಿ ಒಬ್ಬರಿಂದ ಒಬ್ರಿಗೆ ಹೇಳೋದು, ಇದರಲ್ಲಿ ಕಿಡ್ನಿಯವರವರು ಹಣ್ಣುಗಳು ತಿನ್ನಬಾರ್ದು ಅಂತ. ಖಂಡಿತ ಅದೆಲ್ಲ ಮೂಢನಂಬಿಕೆ. ನಾವು ಪೊಟ್ಯಾಷಿಯಮ್ ಅನ್ನೋದು ಲೆವೆಲ್ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಮೇಯ್ನು ನಮಗೆ ಬ್ಲಡ್ ಶುಗರ್ ವ್ಯಾಲ್ಯೂಸ್ ಬೇಕಾಗತ್ತೆ. ಅದ್ರ ಪ್ರಕಾರ ನಿಮ್ಮ ದೇಹದಲ್ಲಿ ಎಷ್ಟು ಪೊಟ್ಯಾಷಿಯಮ್ ಅಂಶ ಇರುತ್ತೆ, ಎಷ್ಟು ಎಕ್ಸೀಡ್ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಫ್ರೂಟ್ಸ್ನ ಹೇಳ್ತೇವೆ. ಸೊ ಹಾಗಾಗಿ ಆ ಫ್ರೂಟ್ಸ್ನ ಯಾವ್ದ್ಯಾವ್ದು ತಿನ್ಬೋದು ಅನ್ನೋದು ಮೇಯ್ನಾಗಿ ನಾವು ಪೊಟ್ಯಾಷಿಯಮ್ ಲೆವೆಲ್ ನೋಡಿಕೊಂಡು ಹೇಳ್ಕೊಡ್ತೇವೆ ನಿಮಗೆ. ಆ ಲೋ ಪೊಟ್ಯಾಷಿಯಮ್ ಫ್ರೂಟ್ಸ್ ಅಂತಲೇ ಎಲ್ಲ ನಾವು ಯಾವ್ದ್ಯಾವುದು ರೆಕಮೆಂಡೇಷನ್ಸ್ ಮಾಡಿರ್ತೀವೋ ಅಷ್ಟು ಫ್ರೂಟ್ಸ್ ಮಾತ್ರ ತೊಗೊಳ್ಳಿ. ಸೊ ಈಗ ಪ್ರೋಟೀನ್ ಆಯಿತು, ಸಾಲ್ಟ್ ಆಯಿತು, ಪೊಟ್ಯಾಷಿಯಮ್ ಆಯಿತು, ಇನ್ನೊಂದು ಫಾಸ್ಫರಸ್ ಅಂತ ಹೇಳ್ತೀವಿ. ಈ ಫಾಸ್ಫರಸ್ ಕಂಟೆಂಟ್ಸ್ ಇರೋವಂಥ ಹೆಚ್ಚಾಗಿರೋ ಫುಡ್ಡನ್ನು ಯೂಶಲಿ ಕಿಡ್ನಿ ಅವ್ರಿಗೆ ಅಷ್ಟು ನಾವು ರೆಕಮೆಂಡ್ ಮಾಡೋದಿಲ್ಲ. ಅಂದರೆ ಎಗೇನ್ ಸೇಮ್ ಲೈಕ್ ಪೊಟ್ಯಾಷಿಯಮ್ನಲ್ಲಿ ಯಾವ ಥರ ನಾವು ವ್ಯಾಲ್ಯೂಸ್ ನೋಡ್ತೀವೋ ಬ್ಲಡ್ ವ್ಯಾಲ್ಯೂಸು, ಆ ವ್ಯಾಲ್ಯೂಸ್ ನೋಡಿಕೊಂಡು ನಾವು ಮತ್ತು ಫಾಸ್ಫರಸ್ನ ನಾವು ಅವಾಯ್ಡ್ ಮಾಡ್ತೀವಿ. ಒಂದು ಕಾಮನ್ ಅಂದರೆ ಕ್ಯಾಲ್ಶಿಯಮ್ ರಿಚ್ ಇರೋವಂಥ ಫುಡ್ಗಳೆಲ್ಲನೂ ಫಾಸ್ಫರಸ್ಸು ರಿಚ್ ಇರುತ್ತೆ. ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಡೈರಿ ಪ್ರಾಡಕ್ಟ್ಸ್, ಅಂದರೆ ಹಾಲಿನಿಂದ ತಯಾರಿ ಆಗೋವಂಥ ಪ್ರಾಡಕ್ಟ್ಸ್, ಅಂದರೆ ಪನ್ನೀರ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಅಥವಾ ಕರ್ಡ್ ಆಗಿರ್ಬೋದು, ಈ ಥರ ಹಾಲಿನಿಂದ ಉತ್ಪತ್ತಿ ಆಗೋವಂಥ ಎಲ್ಲ ಫುಡ್ಗಳಲ್ಲೂ ಸಾಮಾನ್ಯವಾಗಿ ಫಾಸ್ಫರಸ್ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದು ಮೀಟ್ ಅಂದರೆ ಮಾಂಸ ತಿನ್ನೋದು ಇರೋವಂಥವರು ಅಭ್ಯಾಸ ಇರೋರಲ್ಲೂ ಫಾಸ್ಫರಸ್ ಕಂಟೆಂಟ್ ಮಾಂಸದಲ್ಲೂ ಜಾಸ್ತಿ ಇರುತ್ತೆ. ಸೊ ಈ ರೀತಿ ನಾವು ಫಾಸ್ಫರಸ್ನೂ ಅಷ್ಟೇ ತುಂಬ ಟಕ್ಕಂತ ನಿಲ್ಲಿಸ್ಬಿಡ್ಬೇಕು ಹಾಲಿನ ಪದಾರ್ಥ ಅಂತ ಅಲ್ಲ. ಹೇಗೆ ನಮ್ಮ ರೆಕಮೆಂಡೇಷನ್ಸ್ ಏನಿರುತ್ತೆ ಅದರ ಪ್ರಕಾರ ನೀವು ತೊಗೋಬೇಕಾಗತ್ತೆ. ಮತ್ತು ನೀರಿನ ಅಂಶ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕಿಡ್ನಿ ಡಿಸೀಸ್ ನಾವು ಅದೇ ಹೇಳಿದ್ನಲ್ಲ, ಕಿಡ್ನಿ ಸ್ಟೇಜ್ 1 ಬರೋಕ್ಕೆ ಮುಂಚೆ ನಾವು ಫಸ್ಟ್ ಸ್ಟೇಜ್ ಏನಿರುತ್ತೆ, ಪ್ರೋಟೀನ್ ಲೀಕ್ ಏನಿರುತ್ತೆ, ಅವಾಗೆಲ್ಲ ಲಿಕ್ವಿಡ್ ಅಂದರೆ ನೀರಿನ ಅಂಶ ಇರುವಂಥದ್ದು ರೆಸ್ಟ್ರಿಕ್ಷನ್ಸು ಏನು ಬೇಕಾಗಲ್ಲ. ಸೊ ಕಿಡ್ನಿ ಅಂದ ಕೂಡಲೇ ನೀರಿನ ಸ್ಟಾಪ್ ಮಾಡೋದು, ಆಮೇಲೆ ಊತ ಬಂದ ಕೂಡಲೇ ಕಿಡ್ನಿ ಡಿಸೀಸ್ ಅಂತ ತಿಳ್ಕೊಳ್ಳೋದು ಮಹಾ ತಪ್ಪು. ಭಯದಿಂದಲೇ ಅರ್ಧ ಪೇಷಂಟ್ಸ್ಗೆ ಕಿಡ್ನಿ ಬಂದಂಗೆ ಆಗಿಬಿಡುತ್ತೆ. ಸುಮ್ಮನೆ ಎಲ್ಲೋ ಒಂದು ಕಡೆ ಊತ ಬಂದ ತಕ್ಷಣ ಬಂದು ನಮ್ಮ ಹತ್ರ ಮೇಡಮ್ ಕಿಡ್ನಿ ಪ್ರಾಬ್ಲಮ್ ಆಗಿಬಿಟ್ಟಿದೆಯಾ ಅಂತ ಕೇಳ್ತಾರೆ. ಸೊ ಆ ಥರ ಭಯ ಪಟ್ಕೋಬೇಡಿ. ಅದೇ ರೀತಿ ಇವಾಗ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ನೀವು ಯಾವಾಗ ಶುಗರ್ನ ನೀವು ರೆಸ್ಟ್ರಿಕ್ಟ್ ಕಂಟ್ರೋಲಲ್ಲಿ ಇಟ್ಕೊಳ್ಳಲು. ಸೊ ಪ್ರತಿಯೊಂದು ಸ್ಟೇಜಲ್ಲೂ ನಾವು ಬ್ಲಡ್ ಟೆಸ್ಟನ್ನ ಮಾಡಿಸ್ತೀವಿ. ಅದ್ರ ಪ್ರಕಾರ ಇವಾಗ ನಾವು ಏನೇನು ಹೇಳಿದೆ ನಿಮಗೆ, ಪೊಟ್ಯಾಷಿಯಮ್ ಆಗಲಿ, ಪ್ರೋಟೀನ್ ಆಗಲಿ, ಸಾಲ್ಟ್ ಆಗಲಿ, ಅದ್ರ ಪ್ರಕಾರ ನೋಡಿಕೊಂಡು ನಾವು ಡಯಟಲ್ಲೂ ಚೇಂಜಸ್ ಮಾಡ್ಕೋತಾ ಹೋಗ್ತಾ ಬರ್ತೇವೆ. ಸೊ ಅನಿವಾರ್ಯವಾಗಿ ಏನೋ ಒಂದು ಕಾರಣಕ್ಕೆ ಒಂದು 3-4 ವರ್ಷ ಆಗ್ತಾ ಅಕಸ್ಮಾತ್ ಶುಗರ್ ಇಲ್ದಿದ್ರು ನೀವು ಸ್ಟೇಜ್ 2, ಸ್ಟೇಜ್ 3ಗೆ ಬರಬಹುದು. ಸೊ ಆ ಸ್ಟೇಜ್ 4, 5 ಬರೋವರೆಗೂ ನಾವು ಡಯಟಲ್ಲೇ ನಿಮಗೆ ಮೆಡಿಕೇಷನ್ಸು ಪ್ಲಸ್ ಡಯಟಲ್ಲೇ ನಾವು ಕಂಟ್ರೋಲ್ ಮಾಡ್ಕೋಬೋದು. ಬಟ್ ಯಾವಾಗ ಎಂಡ್ ಸ್ಟೇಜಲ್ಲಿ ಬಂದಾಗ ಡಯಾಲಿಸಿಸ್ ಬರುತ್ತೋ ಆವಾಗ ನಮ್ಮ ಡಯಟ್ರಿ ಚೇಂಜಸ್ಸು ಖಂಡಿತ ಬೇರೆ ಆಗುತ್ತೆ. ನಾವು ಫಸ್ಟ್ ಸ್ಟೇಜಲ್ಲಿ ಕೊಡೋವಂಥದ್ದು ಅಥವಾ ಫಸ್ಟ್ ಕಿಡ್ನಿ ಶುರುವಾದಾಗ ಕೊಡುವಂಥ ಡಯಟ್ಗೂ ಡಯಾಲಿಸಿಸ್ ಮಾಡೋವಂಥ ಡಯಟ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಯಾಕೆಂದರೆ ಡಯಾಲಿಸಿಸ್ ಮಾಡೋವಂಥ ಪೇಷಂಟ್ಸ್ಗೆ ಸಾಕಷ್ಟು ಪ್ರೋಟೀನ್ ಲಾಸ್ ಆಗುತ್ತೆ. ಆವಾಗ ನಾವು ಪ್ರೋಟೀನ್ ಹೆಚ್ಚಾಗಿ ಕೊಡಬೇಕಾಗತ್ತೆ. ಫಸ್ಟ್ ಸ್ಟೇಜಲ್ಲಿ ನಾವು ಏನು ಮಾಡ್ತಿದ್ವಿ, ಕಡಿಮೆ ಕೊಡ್ತಾಯಿದ್ವಿ. ಈಗ ಡಯಾಲಿಸಿಸ್ ಮಾಡೋದ್ರಿಂದ ಪೊಟ್ಯಾಷಿಯಮ್ ಅಂಶನ ನಾವು ಸ್ವಲ್ಪ ಲಿಬ್ರಲ್ ಆಗ್ಬೋದು. ಯಾಕಂದರೆ ನಿಮಗೆ ಡಯಾಲಿಸಿಸ್ ಹೋಗೋ ದಿನ ತುಂಬ ಫ್ರೂಟ್ಸ್ ಆಸೆ ಇದ್ದವ್ರಿಗೆ ಸ್ವಲ್ಪ ತೊಗೊಂಡು ಆ ಥರ ರೆಕಮೆಂಡೇಷನ್ಸು ಫ್ಲೆಕ್ಸಿಬಿಲಿಟಿ ಕೊಡ್ತೀವಿ. ಆಮೇಲೆ ಪ್ರೋಟೀನ್ ರಿಕ್ವೈರ್ಮೆಂಟು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ನೀರಿನ ಅಂಶ ಆ ಸ್ಟೇಜಲ್ಲಿ ಬಂದಾಗ ತುಂಬ ಕಡಿಮೆ ಇರುತ್ತೆ. ಸೊ ನೀರಿನ ಅಂಶ ಅಂದ ಕೂಡಲೇ ನಾವು ಬರೀ ನೀರಾಗೋದಿಲ್ಲ,
ನೀವು ತೊಗೊಳ್ಳೋಂಥ ಲಿಕ್ವಿಡ್ಸ್ ಎಲ್ಲ ಸೇರಿ ನಾವು ಒಂದು ಟೋಟಲ್ 1 ಲೀಟರು 750 ml ಅಥವಾ 1.5 ಲೀಟ್ರ್ ಆ ಥರ ನಿಮ್ಮ ಕಂಡೀಷನ್ಸ್ಗೆ ಹೆಂಗಿರುತ್ತೋ ಡಾಕ್ಟರ್ಸ್ ಅಡ್ವೈಸ್ ಮಾಡಿ ನಮಗೆ ಕಳಿಸ್ತಾರೆ. ಅದ್ರ ಮೂಲಕ ನಾವು ನೀರಿನ ಅಂಶನೆಲ್ಲ ಸೇರಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಬರೀ ನೀರೇ 1.5 ಲೀಟ್ರ್ ಕೊಟ್ಟು ಮಜ್ಜಿಗೆ ಕುಡಿಯೋದು, ಕಾಫಿ ಕುಡಿಯೋದು, ರಸಮ್ ತೊಗೊಳ್ಳೋದು ಇದನ್ನೆಲ್ಲನೂ ನಾವು ಕನ್ಸಿಡರೇಷನ್ಸ್ ಮಾಡ್ತೀವಿ. ಸೊ ಇದೆಲ್ಲನೂ ಸೇರಿ ನೀವು 1.5 ಲೀಟರ್ಸ್ ಅಂದರೆ ಎಲ್ಲನೂ ಅಷ್ಟರಲ್ಲೇ ನಾವು ತೊಗೋಬೇಕಾಗತ್ತೆ. ಸೊ ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಸ್ಟೇಜ್ ವೈಸು ಕಿಡ್ನಿ ಬಂದಾಗ ಅದಕ್ಕೆ ಆದಂತಹ ಪರ್ಟಿಕ್ಯುಲರ್ ಇದಕ್ಕೆ ಬಂದಾಗ ನಾವು ಡಯಟ್ರಿ ರೆಕಮೆಂಡೇಷನ್ಸು ಖಂಡಿತ ಬದಲಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು ಮುಖ್ಯವಾಗಿ ನೀವು ಮಾಡಬೇಕಾಗಿರೋವಂಥದ್ದು ಏನಂದರೆ ಆ ಪೀರಿಯಾಡಿಕಲ್ ಚೆಕಪ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಖಂಡಿತವಾಗಿ ಮಿಸ್ ಮಾಡ್ಕೋಬೇಡಿ. ಡಾಕ್ಟ್ರ್ ವಿಸಿಟ್ಸು ಅವರು ಬರ್ಕೊಡೋ ಅಂಥ ಯಾವುದ್ಯಾವುದು ರೆಕಮೆಂಡೆಡ್ ಟೆಸ್ಟ್ಗಳೇನಿರುತ್ತೋ ಅದನ್ನು ಮಿಸ್ ಮಾಡ್ಕೋಬೇಡಿ. ನಾವು ಈ ಡಯಟು ಕಿಡ್ನಿ ಅಂತ ಬಂದಾಗ ಮೇಯ್ನು ನಾವು ಬ್ಲಡ್ ವ್ಯಾಲ್ಯೂಸ್ ನೋಡಿಬಿಟ್ಟೆ ನಾವು ಡಯಟ್ನ ರೆಕಮೆಂಡ್ ಮಾಡ್ತೀವಿ. ಬರೀ ನಿಮ್ಮ ಸಿಮ್ಟಮ್ಸ್ ಹೇಳಿ ಡಯಟ್ ರೆಕಮೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ಕಿಡ್ನಿ ಡಿಸೀಸ್ ಅಂತ ಕೂಡಲೇ ಭಯ ಪಟ್ಕೋಬೇಡಿ. ಖಂಡಿತ ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತೇವೆ. ಯಾವ ರೀತಿಯಾಗಿ ನೀವು ಇರಬೇಕು ಅಂತ ನಾವು ಇಲ್ಲಿ ಏನು ಮಾಹಿತಿ ಕೊಡ್ತೇವೆ ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ಕಿಡ್ನಿ ಡಿಸೀಸ್ ಬಂದ್ರೂ ನಾವು ನಾರ್ಮಲ್ ಲೈಫು ಲೀಡ್ ಮಾಡ್ಕೋಬೋದು. ಬಟ್ ಕೆಲವು ಫುಡ್ ಹ್ಯಾಬಿಟ್ಸ್ ಏನಿರುತ್ತೆ ಅದು ನಾವು ಏನು ಹೇಳಿರ್ತೀವಿ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ, ವೈದ್ಯರು ಹೇಳಿದ ಹಾಗೆ ಮಾತ್ರೆಗಳು ಅದನ್ನೆಲ್ಲ ನೀವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ವಿ ಕ್ಯಾನ್ ಸೇವ್ ಕಾಂಪ್ಲಿಕೇಶನ್ಸ್ನ ನಾವು ದೂರ ತೊಗೊಂಡು ಹೋಗ್ಬೋದು ಅಂತ ಹೇಳಿ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿರೋದು ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಗೇನ್ ಇದು ಜನರಲಾಗಿ ಕೊಡುವಂಥ ಮಾಹಿತಿ. ಪ್ರತಿಯೊಂದು ಡಯಟು ಅಂತ ಬಂದಾಗ ಇಟ್ಸ್ ಎ ಟೈಲರ್ ಮೇಡ್. ಅಂದರೆ ನನ್ನ ಬಟ್ಟೆ ನಾನು ಮೆಷರ್ಮೆಂಟ್ ಕೊಟ್ಟು ಹೆಂಗೆ ಹೊಲಿಸ್ಕೋತೀವೋ ಅದೇ ರೀತಿಯಾದಂಥ ನಿಮ್ಮ ಕಂಡೀಷನ್ಸ್ ನೋಡಿಕೊಂಡು ನಾವು ಡಯಟ್ ಪ್ಲ್ಯಾನ್ ಮಾಡಿಕೊಡ್ತೀವಿ. ಸೊ ಫರ್ದರ್ ನಿಮ್ಗೆ ಏನಾದರೂ ನಮ್ಮ ಸಹಾಯ ಅಗತ್ಯ ಇದ್ದು ನಮ್ಮ ರೆಕಮೆಂಡೇಷನ್ಸ್ ಮಾಡೋದು ಬೇಕು ಅಂತಂದರೆ ವಿ ಆರ್ ಆಲ್ವೇಸ್ ದೇರ್. ನಮ್ಮದು ಮಧುಮೇಹ ಹೆಲ್ತ್ ಕ್ಲಿನಿಕ್ಕು ಜಯನಗರ್ 8th ಬ್ಲಾಕಲ್ಲಿದೆ. ಖಂಡಿತ ವಿಸಿಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್.